ಇವತ್ತು ಈ ಪುಟಾಣಿ ಬಾಟ್ಲಲ್ಲಿರೋ ಹಾಲಿಂದ ಇದನ್ನೆಲ್ಲ ಹಾಕಿ ನಮ್ಮಮ್ಮ ಗಿಣ್ ಮಾಡಿದ್ರು. ಅಯ್ಯಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದು ಆಚೆ ಬಂದ್ರೆ ನಮ್ಮಮ್ಮ ಈ ಕೆಲಸ ಮಾಡ್ತಾ ಇದ್ರು. ನನ್ಗೇನು ಬೇರೆ ಕೆಲಸ ಇಲ್ಲ ಅಂತ ನಮ್ ಟಾಮಣ್ಣನ್ ರೇಗಿಸ್ತಿದ್ದೆ. ಇದು ಅರ್ಧದಲ್ಲಿ ನಾನ್ ಗೆಲ್ತೀನ ಅವ್ನ್ ಗೆಲ್ತೀನ ಅಂತ ನೋಡೋದಾದ್ರೆ ಅವ್ನ್ ಆಲ್ರೆಡಿ ಸೋಲ್ ಒಪ್ಕೊಂಡು ನಾನ್ ಸೋತೋದೆ ಅಂತ ಹೋಗ್ಬಿಟ್ಟ. ನಮ್ ಟಾಮಣ್ಣ ಸೋತೋದ ಅನ್ನೋ ಬೇಜಾರಲ್ಲಿ ಈ ರೀತಿ ಮಾಡ್ತಿದ್ದ. ಪರ ಅಂತ ಕೇರ್ಕೊಂಡ್ಬಿಟ್ಟಿದ್ದೀನ್ರಿ. ಆಮೇಲೆ ನಾನ್ ಕೂಡ ಚಾಕ್ಲೇಟ್ ನ ಪ್ರಿಪೇರ್ ಮಾಡೋದಿತ್ತು ಅಂತ ಚಾಕ್ಲೇಟ್ ಮಾಡಿದೆ. ಮಾಡಿದ ಚಾಕ್ಲೇಟ್ ಈಗ ಬಂತು ನೋಡಿ. ಆಮೇಲೆ ನನ್ ಕಂದಮ್ಮನ್ ಜೊತೆ ಪೋಸ್ಟ್ ಆಫೀಸಿಗೆ ಹೋದೆ. ಇಲ್ಲಿ ನೋಡಿದ್ರೆ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ಈಗ ಅನ್ಕೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ. ಸಮಯ ಸಂಜೆ ಅಂತೂ ಆಯ್ತು. ಈ ಪುಟಾಣಿ ಬಾಟ್ಲಲ್ಲಿರೋ ಗಿಣ್ಣಲ್ಲಿಂದ ನಮ್ಮಮ್ಮ ಇವತ್ತು ಗಿಣ್ ಮಾಡ್ತಿದ್ರು. ಇದನ್ನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಹಾಕಿ. ಬೇಕು ಅಂದ್ರೆ ಮಾತ್ರ ರೆಸಿಪಿ ವಿಡಿಯೋನ ಶೇರ್ ಮಾಡ್ತೀನಿ. ಈ ಗಿಣ್ಣು ಸವಿಯಲು ಸಿದ್ಧ. ಮೊದ್ಲು ತಿಂದಿದ್ದೆ ನಮ್ಮಮ್ಮ. ಇದನ್ನ ತಿನ್ನೋ ಗ್ಯಾಪ್ ಅಲ್ಲಿ ನಮ್ಮ ಅಮ್ಮನ ಮಾತು ಈಗಿತ್ತು. ಫಸ್ಟ್ ತಿಂತಾರು ನಮ್ಮ ಮನೆಯ ಮಹಾಲಕ್ಷ್ಮಿ. ಅಯ್ಯೋ ನೀನ್ ಮಹಾಲಕ್ಷ್ಮಿನಾ? ಯಾರು ಹೇಳಿದ್ ನೀನ್ ಮಹಾಲಕ್ಷ್ಮಿ ಅಂತ? ನಾನೇ ಹೇಳ್ಕೊಂಡೆ. ಮನೆಯಲ್ಲಿ ಲಕ್ಷ್ಮಿನೇ ನಾನು. ಆಮೇಲೆ ಇನ್ನೇನು? ಅಷ್ಟೇ. ನಾನೇನು? ನೀನು ಲಕ್ಷ್ಮಿನೇ. ನೀನ್ ದೊಡ್ಡ ಲಕ್ಷ್ಮಿ, ನನ್ ಪುಟ್ಟ ಲಕ್ಷ್ಮಿನಾ? ನಾನಂತೂ ಬಕಾಸುರ ವಂಶದಳಲ್ಲ ಅಪ್ಪ. ಯಾಕಂದ್ರೆ ರಾತ್ರಿ ಮಾಡಿರೋ ಗಿಣ್ಣ ಬೆಳಗ್ಗೆ ತಿಂತಿದ್ದೆ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ. ಟಾಟಾ ಬೈ ಬೈ.